ಇದು ನೋಡಿ ಇವನ್ ಗುರು ಮೂರ್ಖತೆ ವಯಸ್ಸಾದ್ರೂ ಗೋಲಿ ಆಡ್ತವನಲ್ಲ ಅಂತ ಅನ್ಸಿರ್ಬೋದು ನಿಮ್ಗೆ. ವಿಷಯ ಆಯ್ತು ಗುರು, ಕೊನೆವರೆಗೂ ನೋಡಿ ಈ ವಿಡಿಯೋನ. ನಾವೆಲ್ಲ ಅಂದ್ರೆ 19 ಮತ್ತೆ 18 ಕಿಡ್ಸ್ ತುಂಬಾ ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೆ ತುಂಬಾ ವೆರೈಟಿ ಆಫ್ ಆಟಗಳನ್ನ ಆಡ್ತಿದ್ದು. ಈ ನಮ್ಮ ಎಲ್ಲಾ ಆಟಗಳ ನಡುವೆ ಗೋಲಿ ಒಂದ್ ಫೇಮಸ್ ಆಟ ಆಗಿದ್ದಾಗ, ಗೋಲಿ ಆಡ್ಬೇಕಾದ್ರೆ ಹೆಚ್ಚಾಗಿ ನಾವು ಕೂತ್ಕೊಂಡು ಆಡ್ತೀವಿ ಈ ಪೊಸಿಷನ್ ಅಲ್ಲಿ ಕೂತು ಆಡೋದ್ರಿಂದ ನಮ್ದು ಹೊಟ್ಟೆಗೆ, ನಮ್ದು ರೀಪ್ರೊಡಕ್ಟಿವ್ ಆರ್ಗನ್ಸ್ ಮತ್ತೆ ದೇಹದ ಹೊರಗೆ ಮಂಡಿ ಚಿಪ್ಗಳಿಗೆಲ್ಲ ತುಂಬಾ ಚೆನ್ನಾಗಿ ಎಕ್ಸರ್ಸೈಸ್ ಆಗುತ್ತೆ. ಡಾಕ್ಟರ್ಗಳು ಕೆಲವರು ಮಹಿಳೆಯರಿಗೆ ಈ ತರ ಪೊಸಿಷನ್ ಇರೋ ಎಕ್ಸರ್ಸೈಸ್ ಗಳನ್ನ ಪ್ರಿಫರ್ ಮಾಡ್ತಾರೆ ಡೆಲಿವರಿ ಟೈಮ್ ಅಲ್ಲಿ ಈಸಿ ಆಗ್ಲಿ ಅಂತ. ನಮ್ ಹಳ್ಳಿ ಕಡೆ ಎಲ್ಲ ಗಮನಿಸಿರ್ಬೋದು, ತುಂಬಾ ಹಿಂದೆ ಅಡಿಗೆ ಮಾಡ್ಬೇಕಾದ್ರೆ ನಮ್ಮಮ್ಮ ಅಜ್ಜಿ ಎಲ್ಲ ಯಾವ ಪೊಸಿಷನ್ ಅಲ್ಲಿ ಕೂತ್ರು ಅಡಿಗೆ ಮಾಡ್ತಿದ್ರು ಅಂತ. ಆ ಅಭ್ಯಾಸಗಳನ್ನ ಮತ್ತೆ ರೂಢಿಸ್ಕೊಂಡ್ರೆ ಪ್ರೆಗ್ನೆನ್ಸಿ ಟೈಮ್ ಎಲ್ಲ ಕಷ್ಟಪಡ ತಪ್ಪೋದು. ನಾನು ಹೇಳಿದಿಷ್ಟೇ ಗುರು, 19 ಕಿಡ್ಸ್ ಯಾರು ಕೂಡ ತಮ್ಮ ಹಳೆ ಆಟಗಳನ್ನ ಬಿಡ್ಬೇಡಿ, ಅವಾಗ ಆಡ್ತಾ ಇರಿ. 19 ಕಿಡ್ಸ್ ಇಸ್ ಆಲ್ವೇಸ್ ಕಿಡ್ಸ್ ಅಂತ ನೀವು ಈ ಡೈಲಾಗ್ ಹೊಡೆಯೋದು ಕೇಳಿದೀರಾ? ನಾವೆಷ್ಟು ನಮ್ಮ ಹಳೆ ಆಟಗಳನ್ನ, ಹಳೆ ಪದ್ಧತಿಗಳನ್ನ ಅನುಸರಿಸ್ಕೊಳ್ತೀವಿ, ಒಳ್ಳೆ ಆಹಾರ ಪದ್ಧತಿನ ಇಂಪ್ರೂವ್ ಮಾಡ್ಕೊಳ್ತೀವಿ, ಅವಾಗ ಮಾತ್ರ ನಾವು ಈ ಜನರೇಷನ್ ಅಲ್ಲಿ ಸ್ವಲ್ಪ ಹೆಲ್ದಿ ಆಗಿ ಬದುಕೋಕ್ ಸಾಧ್ಯ. ಹಳೆ ಆಟಗಳನ್ನ ಆಡೋದು ಬಿಡ್ಲೇಬೇಡಿ.